ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಯೂಟ್ಯೂಬಲ್ಲೇ ಫ್ರೀಯಾಗಿ ಅವೈಲೇಬಲ್ ಆಗಿರುವಂತಹ 5 ತೆಲುಗು ಟು ಕನ್ನಡ ಡಬ್ಬಿಂಗ್ ಮೂವೀಸ್ ಮೈ ಮಸ್ಟ್ ಸಜೆಷನ್ಸ್ ಅಂತಲೇ ಹೇಳ್ಬೋದು. ನೋಡೋಣ. ನಂಬರ್ 5, ಒಂದು ಕ್ಷಣ. ಇದು ಅಲ್ಲು ಅರ್ಜುನ್ ತಮ್ಮ ಅಲ್ಲು ಶಿರೀಶ್ ನಟನೆಯ ಒಂದು ಸೈನ್ಸ್ ಫಿಕ್ಷನ್ ಥ್ರಿಲ್ಲರ್ ಸಿನಿಮಾ. ಇದು ಇವರ ಕೆರಿಯರಲ್ಲೇ ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಈ ಮೂವಿ ಪ್ರಾಬಬ್ಲಿ ಬೇರೆಯವ್ರು ಮಾಡಿದರೆ ಇಂಪ್ಯಾಕ್ಟ್ ತುಂಬ ಇರೋದು. ಎನಿವೇಸ್ ಮೂವಿ ತುಂಬ ಚೆನ್ನಾಗಿದೆ, ನೋಡಿ ಥ್ರಿಲ್ ಆಗ್ತೀರಾ. ನಂಬರ್ 4, ಕೇಶವ. ಇದು ನಿಖಿಲ್ ಅವರ ನಟನೆಯ ರಿವೆಂಜ್ ಥ್ರಿಲ್ಲರ್ ಡ್ರಾಮಾ. ಇದರಲ್ಲಿ ಹೀರೋ ಲಾ ಸ್ಟೂಡೆಂಟ್ ಆಗಿರ್ತಾರೆ. ಇದರಲ್ಲಿ ಇವರಿಗೆ ಒಂದು ರೇರ್ ಡಿಸೀಸ್ ಇರುತ್ತೆ. ಏನು ಅಂದರೆ ಎಕ್ಸ್ಟ್ರಾ ಕಾರ್ಡಿಯಾ ಅಂತ. ಅಂದರೆ ಹಾರ್ಟ್ ರೈಟ್ ಸೈಡಲ್ಲಿರುತ್ತೆ. ಹೆವಿ ಆ್ಯಕ್ಟಿವಿಟೀಸ್ ಏನು ಮಾಡೋ ಹಂಗಿಲ್ಲ. ಅವ್ರೇನೇ ಮಾಡಿದರೂ ಕಾಮಾಗೆ ಮಾಡಬೇಕು, ಈವನ್ ಮರ್ಡರ್ ಕೂಡ. ನಂಬರ್ 3, ನೀನ್ಯಾರು. ಇದು ಅಡವಿ ಶೇಷ ಅವರ ನಟನೆಯ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ಮಾತ್ರ ಸಖತ್ ಎಂಗೇಜಿಂಗ್ ಆಗಿರುತ್ತೆ. ಎಲ್ಲೂ ಬೋರ್ ಹೊಡೆಯಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇರುತ್ತೆ, ಸಖತ್ತಾಗಿರುತ್ತೆ. ನಂಬರ್ 2, ಹಿಟ್ ದಿ ಫಸ್ಟ್ ಕೇಸ್. ಇದು ವಿಶ್ವಕ್ ಸೇನ್ ಅಭಿನಯದ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಇದರಲ್ಲಿ ಹೋಮೋಸೈಡ್ ಇಂಟರ್ವೆನ್ಷನ್ ಟೀಮಲ್ಲಿ ಹೀರೋ ವರ್ಕ್ ಮಾಡ್ತಾ ಇರ್ತಾರೆ. ಹೀಗೆ ಒಂದಿನ ಪ್ರೀತಿ ಅನ್ನೋ ಹುಡುಗಿ ಹೈವೇಲಿ ಮಿಸ್ ಆಗ್ತಾಳೆ. ಏನಾಗುತ್ತೆ ಯಾಕೆ ಅನ್ನೋದೇ ರಿಮೈನಿಂಗ್ ಸ್ಟೋರಿ ಆಗಿರುತ್ತೆ. ಇದು ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ ಮತ್ತು ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ಯೂರಿಯಾಸಿಟಿನ ಕೊನೆವರೆಗೂ ಮೇಂಟೈನ್ ಮಾಡಿದ್ದಾರೆ. ನಂಬರ್ 1, ಏಜೆಂಟ್ ಸಾಯಿ ಶ್ರೀನಿವಾಸ್ ಸಾತ್ರಯ್ಯ. ಇದು ನವೀನ್ ಪೋಲಿ ಶೆಟ್ಟಿಯ ನಟನೆಯ ಕಾಮಿಡಿ ಮಿಸ್ಟ್ರಿ ಡಿಟೆಕ್ಟಿವ್ ಸಿನಿಮಾ ಆಗಿರುತ್ತೆ. ನನ್ನ ಫೇವ್ರೆಟ್ ಕೂಡ. ಈ ಸಿನಿಮಾದಲ್ಲಿ ಹೀರೋ ಡಿಟೆಕ್ಟಿವ್ ಆಗಿರ್ತಾನೆ. ಸೀರಿಯಸ್ ಅಲ್ಲ, ಫನ್ನಿ ಡಿಟೆಕ್ಟಿವ್ ಆಗಿರ್ತಾನೆ. ಚಿಕ್ಕ ಪುಟ್ಟ ಕೇಸ್ಗಳನ್ನ ಸಾಲ್ವ್ ಮಾಡ್ಕೊತ ಇರ್ತಾನೆ. ಒಂದು ದೊಡ್ಡ ಕೇಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಒಂದಿನ ಅವನ ಫ್ರೆಂಡ್ ರೈಲ್ವೆ ಟ್ರ್ಯಾಕ್ ಹತ್ರ ಗುರ್ತು ಸಿಗದೆ ಇರುವಂತಹ ಬಾಡಿಗಳು ಸಿಗ್ತಾ ಇದೆ ಅಂತ ಹೇಳ್ತಾನೆ. ಹೀರೋ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗಿ ಪ್ರಾಬ್ಲಮ್ಸ್ಗೆಲ್ಲ ಸಿಗಾಕ್ಕೊತಾನೆ. ಆಗ ಇದರಿಂದ ಒಂದು ದೊಡ್ಡ ಮಿಸ್ಟ್ರಿನೇ ಹೊರಗಡೆ ಬರುತ್ತೆ. ಇದೆಲ್ಲನ ಹೇಗೆ ಹೊರಗಡೆ ಬರ್ತಾನೆ, ಇದರಿಂದ ಹೇಗೆ ಅವನು ಸಾಲ್ವ್ ಮಾಡ್ಕೊತಾ ಹೋಗ್ತಾನೆ ಅನ್ನೋದೇ ಸಿನಿಮಾ ಆಗಿರುತ್ತೆ. ಇದು ನನ್ನ ಸಜೆಷನ್ನ 5 ಥ್ರಿಲ್ಲಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಮೂವೀಸ್. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಈ ಮೂವೀಸ್ನ ನೋಡ್ಬೋದು. ಥ್ಯಾಂಕ್ ಯು.